ವೆಲ್ಕಮ್ ಟು ಡೇ 8 ಆಫ್ ನವರಾತ್ರಿ ಸೀರೀಸ್. ಸೊ ಇವತ್ತು ಮಾರ್ನಿಂಗ್ ಎದ್ದು ಪೂಜೆನೆಲ್ಲ ಮುಗಿಸಿ ಆರ್ತನೆಲ್ಲ ಮುಗಿಸಿದೆ. ಸೊ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿಕೊಂಡೆ ವಿಡಿಯೋ ಓಡಿಸ್ತಾರೆ ಇಟ್ಕೊಟ್ಟಿದ್ದೀನಿ. ಫುಲ್ ಕ್ಯಾಮ್ರಾ ಬ್ಲರ್ ಆಗಿ ಬಂದ್ಬಿಟ್ಟಿತ್ತು. ಇನ್ನು ಮನೆಯೆಲ್ಲ ಪೂಜೆ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ 6:30 ಆಗಿತ್ತು. ಈ ಕ್ಲೈಮೇಟ್ ಇರೋದಕ್ಕೆ ಬಿಸಿನೀರೇ ಬರಲ್ಲ. ಬೆಳಗ್ಗೆ ಆ ತಣ್ಣೀರು ಅಟ್ಕೊಂಡಷ್ಟರಲ್ಲಿ ತಣ್ಣೀರು ಅಟ್ಕೊಂಡಾಗ ಏನೋ ಅನ್ಸಲ್ಲ, ಅದ್ರ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಚಳಿಗೆ ಫುಲ್ಲು ಗಡಗಡ ಅಂತ ತರ್ತಾ ಇರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಆರ್ತನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಚೌಡೇಶ್ವರಿ ದೇವಿಯವರ ಅಲಂಕಾರ ಇದಾಗಿತ್ತು. ಇವತ್ತು ಮತ್ತೆ ಗೌರಿಗೆ ಪೂಜೆ ಮಾಡ್ತೀವಿ. ಅದರ ಜೊತೆ ನಾವು ಶಾರದಾ ದೇವಿ ಅಂದ್ರೆ ಸರಸ್ವತಿ ದೇವಿಗೂ ಸಹ ಪೂಜೆ ಮಾಡ್ತೀವಿ. ಸೊ ನನಗೆ ಸರಸ್ವತಿ ಪೂಜೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ಸ್ಕೂಲ್ ಡೇಸ್ ಅಲ್ಲಿ ಚೆನ್ನಾಗಿರ್ತಾ ಇತ್ತು. ಇನ್ನು ಸ್ಕೂಲ್ ಡೇಸ್ ಅಲ್ಲಿ ಕಲರ್ ಡ್ರೆಸ್ ಕೊಡ್ತಾ ಇದ್ರು, ಒಂದೇನಾದ್ರೂ ಸ್ವೀಟ್ ಮಾಡಿ ಹಂಚ್ತಾ ಇದ್ರು ಎಲ್ಲಾರ್ಗು. ಅದಷ್ಟೇ ಅಲ್ಲದೆ ನಮಗೆ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ಬರೋ ಮೂಲಲ್ಲಿ ಇರೋ ಬುಕ್ಸ್ ಎಲ್ಲ ಎತ್ಕೊಂಡು ಇಟ್ಬಿಡ್ತಾ ಇದ್ದೆ. ನನಗಂತೂ ಯಾವ ಕಷ್ಟ ಸಬ್ಜೆಕ್ಟ್ ಇರುತ್ತೋ ಅದನ್ನ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕುಂಕುಮ ಎಲ್ಲ ಜಾಸ್ತಿ ಇಟ್ಬಿಟ್ಟು ಈ ಸಬ್ಜೆಕ್ಟ್ ಸ್ವಲ್ಪ ಈಸಿಯಾಗಿ ಮಾಡಪ್ಪ ಅಂತೆಲ್ಲ ಕೇಳ್ಕೊಂತಾ ಇದ್ದೆ. ಕಬೋರ್ಡಲ್ಲಿ ಬುಕ್ಸ್ ನ ಬೇರೆ ಟೈಮಲ್ಲಿ ತೆಗಿತಾ ಇದ್ದಿಲ್ಲ ಗೊತ್ತಿಲ್ಲ, ಬಟ್ ಪೂಜೆ ಟೈಮಲ್ಲಿ ಮಾತ್ರ ಎಲ್ಲ ತೆಗೆದಿಟ್ಬಿಡ್ತಾ ಇದ್ವಿ. ಇನ್ನು ಇವಾಗ ಆಪ್ಷನೇ ಇಲ್ವಲ್ಲ ನಮಗೆ, ಅದಕ್ಕೋಸ್ಕರ ಒಂದು 4 ಬುಕ್ ಇತ್ತು. ನಂದು ಅದು ಇದು ಗೋಲ್ಸ್ ಬರ್ದಿರೋದು ಬೇರೆ ಎಲ್ಲ ಬುಕ್ಸ್ ಇತ್ತು. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂತಾ ಇದ್ದೆ. ನೆಕ್ಸ್ಟ್ ನನ್ನ ಮಗಳು ಓದ್ಬೇಕಾದ್ರೆ ಆ ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕಷ್ಟೇ. ಈ ಒಂದು ಅದ್ಭುತವಾದ ದಿನ ಈ ತರ ಇತ್ತು. ಮತ್ತೆ ನಾಳೆ ಸಿಗೋಲ್ತಕ್ಕ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ.